ಎಲ್ಲ ಗಣ್ಯರು ಕೆಂಪೇಗೌಡರ ಮಾಡಲು ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ತಾಲೂಕಿನ ಜನಪ್ರಿಯ ಶಾಸಕ ಶ್ರೀಯುತ ಮಂಜು ಸರ್ ಅವರು ಹಾಗೂ ತಾಲೂಕು ಬಂಗಾರದ ನಿಸರ್ಗ ಅವರು ಹಾಗೂ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರು ಏನಕ್ಕೆ ಅಂತ ಹೇಳಿದ್ರೆ, ಯಾತಕ್ಕೆ ನಾವು ಅವನನ್ನು ಆಚರಿಸ್ತಾ ಇದ್ದೇವೆ? ಒಬ್ಬ ಒಕ್ಕಲಿಗರ ಪ್ರತಿನಿಧಿಯಾಗಿ ಕೆಂಪೇಗೌಡರನ್ನು ನಾವು ಇರಿಸ್ಕೊಂಡು ಯಾಕೆ ಅವ್ರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜನಪರವಾಗಿ ಯೋಚನೆ ಮಾಡಿದಂಥ ಒಬ್ಬ ರಾಜ, ಅವನು ಒಬ್ಬ ಮಾಂತ್ರಿಕ, ಒಬ್ಬ ಮಾಂಡಲಿಕ ಆಗಿದ್ದ, ಒಬ್ಬ ಸಾಮಂತ ಆಗಿದ್ದ, ಒಬ್ಬ ಪ್ರಭು ಆಗಿದ್ದ ಅಂತೇಳಿ ಕೆಂಪೇಗೌಡರ ನಾವು ನೆನ್ಕೊಳ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅನ್ನುವಂಥ ಮಾತನ್ನ ನಾವು ಬಹಳ ಮುಖ್ಯವಾಗಿ ಮುನ್ನೆಲೆಗೆ ತಂದು ಮಾತಾಡ್ತೇವೆ. ಕೆಂಪೇಗೌಡರ ಹಿರಿಯೂರು, ಯಲಹಂಕ, ಬೆಂಗಳೂರು, ಮಾಗಡಿ ಆ ಮುಂತಾದ ಪ್ರದೇಶಗಳನ್ನು ಸುಮಾರು 350 ವರ್ಷಗಳ ಕಾಲ ಆಳದಂಥವರು. ಆ 350 ವರ್ಷಗಳ ಕಾಲವೂ ಕೂಡ ಅವರು ಜನಪರವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದೆ. ಅಷ್ಟೇ ಅಲ್ಲ, ಅವರ ಸಮಾಜಮುಖಿ ಕಾರ್ಯಗಳಲ್ಲಿ ಒಬ್ಬ ದಾರ್ಶನಿಕ ಆಗಿದ್ದಾನೆ, ಒಬ್ಬ ಚಿಂತಕ ಆಗಿದ್ದಾನೆ. ಸುಮಾರು 60 ಮಠಮಾನ್ಯಗಳಿಗೆ ಅವರು ದಾನ ಭಕ್ತಿಗಳನ್ನು ನೀಡಿದರು. ಆ 60 ಮಠಮಾನ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಅವತ್ತೇ ಅವರು ಕೊಡಿಸ್ತಾ ಇದ್ರು. ಅವರು ಅದಲ್ಲದೆ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಸಮಾಜಮುಖಿಯಾದಂಥ ಚಿಂತನೆಯ ತುಳಿತಾ ಇತ್ತು. ಅವರೊಬ್ಬ ಕನಸುಗಾರ, ಅಪ್ರತಿಮ ಯೋಧ. ಅವರ ಬೆಳವಣಿಗೆ ಸುತ್ತಮುತ್ತಲಿನ ಪಾಳೆಗಾರರಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಆದರೆ ಕೆಂಪೇಗೌಡರು ಒಂದು ಚಿಕ್ಕ ಆರ್ಥಿಕ ಬದಲಾವಣೆಗಾಗಿ ಒಂದು ಚಿಕ್ಕ ಒಂದು ವ್ಯತ್ಯಾಸವನ್ನ ಮಾಡಿದ್ರು. ಬೈಲವಾಗಿರ್ತಕ್ಕಂಥ ನಾಣ್ಯವನ್ನ ಹೊರಡಿಸ್ಬಿಟ್ರು. ಬೈಲವಾಗಿರ್ತಕ್ಕಂಥ ನಾಣ್ಯವನ್ನ ಹೊರಡಿಸಿದಾಗ ವಿಜಯನಗರದ ಅರಸ ಅಚ್ಯುತರಾಯನಿಗೆ ಕೋಪ ಬಂದ್ಬಿಡ್ತು. ನಾನಿದ್ದು